ಏನು ಮಾಡ್ತಾ ಇದ್ದಿ ಭ್ರಮರ? ಕೃಷ್ಣ ನಿಂತ್ಕೊಂಡಿಯಾ? ಎಲ್ಲಿ ತೋರಿಸಿಲ್ಲ? ಹಾಂ. ಹಾಯ್ ಫ್ರೆಂಡ್ಸ್, ನೋಡಿ ನನ್ನ ಮಗಳು ಭ್ರಮರ ಏನೋ ಮಾಡ್ತಿದ್ದಾಳೆ. ಅದೇನೋ ಹಿಡ್ಕೊಂಡಿದ್ದಾಳೆ ಕೈಯಲ್ಲಿ. ಏನಮ್ಮ ಭ್ರಮರ ಅದು? ಹಾಂ, ಕೃಷ್ಣ. ಕೃಷ್ಣ ಹಿಡ್ಕೊಂಡು ಏನು ಮಾಡಕತ್ತಿ? ಆಟ ಆಡಕತ್ತೀಯಾ? ಜರ್ಕಿನೆಲ್ಲ ಹಾಕೊಂಬಿಟ್ಟಿಲ್ಲ, ಯಾಕ? ಸುಮ್ಮನೆ ಯಾರು ಹಾಕ್ಯಣಲ್ಲ, ಮಳೆ ಬರ್ತೈತಿ ಅದಕ್ಕೆ ಹಾಕ್ಯಂಡು. ಹೌದಾ? ಹೊರಗಡೆ ಬೇರೆ ಹೋಗ್ತಿರ್ತೀಯ? ಹಾಂ, ಮಳೆ ಐತಲ್ಲ ಅಂತ ಅದಕ್ಕೆ ಹಾಕ್ಯಂಡು. ಟ್ಯೂಷನ್ಗೆ ಹೋಗ್ಬೇಕಲ್ಲ ಅದಕ್ಕೆ ಹಾಕ್ಯಂಡಿದ್ದೀವಿ ಇವಾಗ ಅಲ್ಲ? 4 ಗಂಟೆ ಟ್ಯೂಷನ್ಗೆ ಹೋಗ್ಬೇಕಲ್ಲಮ್ಮ, ಅದಕ್ಕೆ ಹಾಕ್ಯಂಡಿದೀಯಾ? ಚೆನ್ನಾಗೈತೆ ಕೃಷ್ಣ? ಎಲ್ಲಿ ತೋರಿಸು ಕೃಷ್ಣನ್ ಒಂದ್ಸಲ ನನಗೆ. ಹಾಂ, ಕೃಷ್ಣ ಏನೋ ಮಾಡ್ತೈತಲ್ಲ ಅದು ಕೈ ಇಟ್ಟು? ಹಾಂ, ಬೆಣ್ಣೆ ತಿಂತೈತಾ? ಬೆಣ್ಣೆ ತಿನ್ನ ಕೃಷ್ಣ ಅದು. ನೀನೇನಪ್ಪ, ನೀನೆಲ್ಲೋಗಿದ್ದೆ? ಎಲ್ಲಿ ಹೋಗಿದ್ದೆ? ಒಬ್ಬನೇ ಹೋಗಿದ್ದೆ ಏನು? ನೋಡ್ರಿ ಫ್ರೆಂಡ್ಸ್, ಸೈಕಲ್ ಆಟ ಆಡಕ್ಕೆ ಹೋಯ್ತಂತೆ. ಅವರಮ್ಮ ಈಗ ಸೈಕಲ್ ತಂದು ಒಳಗೆ ಇಟ್ಲ ಅಲ್ಲಿ. ಏನು ಮಾಡ್ಕೊಂಡಾನ? ಸೈಕಲ್ ಬೀಗ ಮಾಡ್ಕೊಂಡಿಯಾ? 4 1 2 3 1 2 3 4 ಇಕ್ಕೋಗಮ್ಮ ಬ್ರಹ್ಮ, ಸಾಕು ಸಾಕು ಹೋಗಮ್ಮ. ಕೃಷ್ಣನ್ ಇಟ್ಬಿಡು, ವಜ್ಜೆ ಇದ್ದಂಗೆ ಐತೆ ಅದು. ಹೋಗಮ್ಮಲ್ಲಿ. ಹಾಂ, ಸುಮ್ಮನೆ ಅಲ್ಲಿ ಇಟ್ಬಿಡೋಣ. ಅದು ವಾಪಸ್ ಅದು ಕೃಷ್ಣ ಅಲ್ಲೇ ಇರೋ ಜಾಗ, ಅದು ಕೃಷ್ಣನ ಹತ್ರ, ಅದು ಅಲ್ಲೇ ಇದ್ದು ಬಿಡ್ಲಿ ಕೃಷ್ಣ. ಬಾಯ್ ಕೃಷ್ಣ, ನೀನು ಹೇಳಿದ್ರೆ ಕೇಳಿಸ್ಕೊಂಡ್ಬಿಡ್ತೈತೆ ಕೃಷ್ಣ. ಆಯ್ ಹೆಂಗೆ ಮಾಡ್ತೀಯ? ಹಲೋ. ಈ ಕಡೆ ಬಾ, ಸೈಡಿಗೆ ಬಾ. ಹಚ್ಚು, ಸೈಡಿಗೆ ಬಾ. ಅವ್ರು ಹಂಗೆ, ಅವರು ದಿನ ಟ್ಯೂಷನ್ ಕರ್ಕೊಂಡು ಹೋಗ್ಬೇಕಾರೆ ಹಂಗೆ ಅವ್ರದ್ದು. ಮಳೆ ಸಣ್ಣಕ್ಕೆ ಬರ್ತೈತೆ. ನಡಿ ನೀಟಾಗಿ ನಡಿ ಆ ಕಡೆ. ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಿದ್ದಾನೆ. ಮಳೆ ಬರ್ತೈತಿ, ಸುಮ್ಮನೆ ಇರ್ತಾ ಇಲ್ಲ. ಜಾಸ್ತಿ ಹೋಗಿದೆ. ಅಲ್ಲಿ ರೇಖಾ ಮ್ಯಾಮ್ ನೋಡ್ಬೇಕಂತ ಅಜ್ಜು ನಿನಗೆ. ಮತ್ತು ನಡಿ, ಮತ್ತು ನೆಟ್ಟಾಗ ನಾಟಕ ಮಾಡ್ತೀಯ. ಮಳೆ ನಿಲ್ತು ಅಷ್ಟೊಂದು. ಯಾಕೆ ಬ್ಯಾಗ್ ತೆಗ್ದ? ಇಲ್ಲ, ಅದು ಬಿಚ್ಚೈತಿ. ಇರ್ಲಿ ನಡಿ, ಆಮೇಲೆ ಬರ್ತಾ ಸರಿ ಮಾಡ. ನೀಟಾಗಿ ಹಿಡ್ಕ. ಬಿಟ್ಟಪ್ಪಜ್ಜಿ, ಅದು ಬಿಡು, ನಡಿತೈತಿ. ಗಂಟಕ್ಕ ಆಮೇಲೆ ಗಂಟೆ ಹಾಕಮ್ಮ, ಬರಲ್ಲ ಅದು. ಕೈ ತೆಗಿ. ಹ್ಞೂ ಬಿಡು, ನಡಿ. ಆಮೇಲೆ ಮನೆಗೆ ಬರ್ತೀಯಲ್ಲ ಅವಾಗ ನೀಟಾಗಿ ಹಾಕ್ಕೊಡ್ತೀನಿ. ಒಂದೇ ಬ್ಯಾಗಲ್ಲಿ ಇಬ್ಬರದು ಬುಕ್ಸ್ ಅದೆಲ್ಲ ಇಟ್ಕೊಂಬಂದಿದ್ದಾರೆ. ಸೊ ಟ್ಯೂಷನ್ ಹತ್ರ ಬಂದಿದ್ದೀವಿ, ಮಕ್ಕಳೆಲ್ಲ ಕೂಡ ಇದ್ದಾರೆ. ಬನ್ನಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಏನಕ್ಕಪ್ಪ ಹೇಳ್ತಾ ಇದ್ದೇನೆಂದರೆ, ಈ ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದು ಸಂಜೆಯಿಂದ. ಅಂದರೆ ಅಜ್ಜನ್ನ 4 ಗಂಟೆಗೆ ಟ್ಯೂಷನ್ಗೆ ಕಳಿಸ್ಬಂದಾದ್ಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಗಿತ್ತು. ಮಳೆ ನಿಲ್ತಿದ್ದೇ ಇಲ್ಲ. ಹೋಗಿ ಒಂದು 1/4 ಗಂಟೆ ಮುಂಚೆ ಜಲ್ದಿ ಹೋಗಿ, ಮಳೆ ನಿಲ್ತಾ ಇಲ್ಲಲ್ಲ, ಕರ್ಕೊಂಬಂದ್ರೆ ಆಯಿತು ಅಂತಂದು ಹೋಗಿ ಕರ್ಕೊಂಬಂದ್ವಿ. ಕರ್ಕೊಂಬಂದಾದ್ಮೇಲೆ ಇದನ್ನ ಸ್ನ್ಯಾಕ್ಸ್ನ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಶನಿವಾರ ಆಗಿದ್ದರಿಂದ ನಮ್ಮ ಅಂಗಡಿ ಇವತ್ತು ಸ್ವಲ್ಪ ರಜೆ ಇತ್ತು, ಹಂಗಾಗಿ ನಾನು ಮನೇಲಿದ್ದೆ. ಭ್ರಮರ ಬೆಳಗ್ಗೆಯಿಂದ ಪಾಪ ಏನಾರು ಸ್ನ್ಯಾಕ್ಸ್ ಮಾಡಿಸು ಅಂತ ಇದ್ಲು. ಆಯ್ತು ಬ್ರಹ್ಮ, ಮಾಡಿದ್ರೆ ಆಯಿತು ಅಂತಂದು ನಮ್ಮ ಮನೆಯವರು ಉದ್ದಿನಬೇಳೆ ನೆನೆ ಹಾಕಿದ್ರು. ವಡೆ ಮಾಡಿದ್ರೆ ಆಯ್ತು ಬಿಡು, ಸಂಜೆಗೆ ಇಲ್ಲ ಮಧ್ಯಾಹ್ನಕ್ಕೆ ಮಾಡಿದ್ರೆ ಆಯಿತು ಅಂತಂದು. ಒಂದು ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಮಧ್ಯಾಹ್ನ ಮಾಡ್ತಿದ್ವಿ, ಬಟ್ ಬೆಳಗ್ಗೆ
ಕರೆಂಟು 10:30 11 ಗಂಟೆ ಸುಮಾರು ಕರೆಂಟ್ ಹೋಗಿದ್ದು. 5:30 6 ಗಂಟೆ ಆದರೂ ಕರೆಂಟ್ ಬರಲೇ ಇಲ್ಲ. ಶನಿವಾರ ಒಂದೊಂದು ಸಲ ಕರೆಂಟ್ ತೆಗೆದುಬಿಡ್ತಾನೆ ನಮ್ಮ ಸೈಡು, ಪೂರ್ತಿ ಒಂದೊಂದು ಡೇನೇ ತೆಗೆದುಬಿಡ್ತಾನೆ. ಒಂದೊಂದು ಸಲ ತೆಗಿತಾನೆ, ಒಂದೊಂದು ಸಲ ತೆಗಿಯಲ್ಲ. ನಮ್ಮ ಮನೆಯವರು ಅದೇ ಟೈಮಲ್ಲೇ ಹಾಕ್ಬಿಟ್ಟಿದ್ದಾರೆ. ಬೆಳಗ್ಗೆ ಮಧ್ಯಾಹ್ನಕ್ಕೆ ಮಾಡ್ಕೊಂಡ್ರೆ ಆಯ್ತು ಅಂತಂದು ಮಧ್ಯಾಹ್ನ ಮಾಡೋಕ್ಕಾಗಲಿಲ್ಲ. ಸಂಜೆ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಿದ್ವಿ. ಅಜ್ಜು ಬ್ರಹ್ಮರನ್ನ ಕರ್ಕೊಂಬಂದಾಗಿ ಒಂದು 1/4 ಗಂಟೆ ಆಗಿತ್ತು. ಆವಾಗ ಕರೆಂಟ್ ಬಂತು. ಕರೆಂಟ್ ಬಂದಾದಮೇಲೆ ಮತ್ತೆಲ್ಲ ನಮ್ಮ ಮನೆಯವರು ಮಿಕ್ಸಿಗೆಲ್ಲ ಹಾಕ್ಕೊಂಡು ಮಾಡಿದ್ರೆ ಆಯಿತು ಅಂತಂದು ಮಾಡ್ತಾಯಿದ್ವಿ. ಬ್ರಹ್ಮರ ರೆಡಿಯಾಗಿ ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ಲು. ಪಾಪ ಆಯ್ತಾ ಅಂತಂದು, ಆಯ್ತು ತಲೆಮ್ಮ ಮಾಡಿಕೊಡ್ತಾಳಮ್ಮ ಅಂತಂದು ನಮ್ಮ ಮನೆಯವರು ಮಿಕ್ಸಿಗೆ ಹಾಕೋ ಅಂತ ನಿಂತ್ಕೊಂಡಿದ್ರು. ಮಿಕ್ಸಿಗೆ ಹಾಕಿದ್ರೆ ಯಾಕೋ ಸಣ್ಣ ಆಗಲಿಲ್ಲ ಅಲ್ಲ ಅಂತಂದು ಸ್ವಲ್ಪ ನೀರು ಹಾಕೋ ಅಂತ ಅಂದೆ. ನಾನು ನೀರು ಹಾಕ್ಬಾರ್ದ್ರೆ ಸಿಡಿತೈತೆ ಅಂತಂದ್ರೆ ಏನಾಗಲ್ಲ ಹಾಕೋ ಅಂದೆ. ಬೇಡ ಅಂತಂದೇಳಿ ಒಂದೇ 1-2 ಡ್ರಾಪ್ ಅಷ್ಟು ನಮ್ಮ ಮನೆಯವ್ರು ಹಾಕಿದ್ರು. ಅದನ್ನ ಹಾಕಿದ್ಮೇಲೆ ಕೈಗೆಲ್ಲ ಹಾಕ್ತಾಯಿದ್ರೆ ಸಿಡಿದ್ಬಿಡ್ತು. ಯಾಕೆ ಹಿಂಗಾಯ್ತು ಅಂತ ಅಂದ್ರೆ ಮತ್ತಿಲ್ಲ ಸಿಡಿದೋಯ್ತು, ಅದಕ್ಕೆ ಹಿಂಗಾಯ್ತು ಅಂತ ಅಂದರು ನಮ್ಮ ಮನೆಯವರು. ಸರಿಮ್ಮ, ಫಸ್ಟಿಗೆ ಒಂದ್ಸಲ ಸಿಡಿದಿತ್ತು, ಬಟ್ ಏನೋ ಫಸ್ಟ್ ಟೈಮ್ ಮಾಡೋ ಹೊತ್ನಾಗ ಹಂಗಾಗಿರ್ತದೆ ಬಿಡು, ಸೆಕೆಂಡ್ ಟೈಮ್ ಏನಾಗಲ್ಲ ಅಂತಂದ್ವಿ. ಮತ್ತು ಸೆಕೆಂಡ್ ಟೈಮ್ ಹಂಗೆ ಸಿಡಿದ್ಬಿಡ್ತು. ಕೈಯೆಲ್ಲ ಒಂದು ರೈಟ್ ಸೈಡಲ್ಲಿ ಒಂಥರ ಬೊಬ್ಬೆ ಬಂದಂಗೆ ಆಗ್ಬಿಡ್ತು. ನನಗೆ ಬೇಜಾರಂಗೆ ಆಗ್ಬಿಡ್ತು. ಸುಮ್ಮನೆ ಅವ್ರು ಹೇಳಿದ್ರು ಕೇಳಲಿಲ್ಲ, ನಾನು ನೀರು ಹಾಕ್ಸ್ಬಿಟ್ಟೆ ಅಲ್ಲ ಅಂತ. ಪಾಪ ಬೆಳಿಗ್ಗೆಲ್ಲ ನೋವು ಅಂತಿದ್ರು. ಅಲ್ಲಿಗೂ ವಡೆ ಮಾಡ್ತಾಯಿದ್ರು. ನೋಡಿ ಫ್ರೆಂಡ್ಸ್, ವಡೆ ಹಾಕಿದ್ದಾಳೆ. ವಡೆನೂ ರೆಡಿ ಆಯಿತು. ಸಣ್ಣ ಬ್ರಹ್ಮರಿಗೋಸ್ಕರನೇ ಅಂತಂದು ಮಾಡಿದ್ದು, ಹಂಗಾಗಿ ಸಣ್ಣವೇ ಮಾಡಿದ್ಲು. ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು, ಚೆನ್ನಾಗೂ ಬಂದಿತ್ತು. ಟೇಸ್ಟ್ ಮಾಡಿದ್ಮೇಲೆ ಬ್ರಹ್ಮರಿಗೆ ತಗೊಂಡೋಗಿ ಕೊಟ್ಟೆ. ಅವಳು ಪಾಪ ತುಂಬ ಖುಷಿ ಪಟ್ಲು. ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ ಉದ್ದಿನ ವಡೆ. ಸ್ವಲ್ಪ ಸಾಲ್ಟ್ ಕೂಡ ಕಮ್ಮಿ ಹಾಕಂತಂದು ಹೇಳಿದ್ದೆ. ಯಾಕಪ್ಪ ಅಂದರೆ ಜಾಸ್ತಿ ಉಪ್ಪಾದ್ರೆ ನಮ್ಮ ಬ್ರಹ್ಮರ ತಿನ್ನೋದಿಲ್ಲಲ್ಲ ಅಂತಂದು ತಗೊಂಡೋಗಿ ಕೊಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡು ನಮ್ಮ ಅಜ್ಜು ರೆಡಿ ಮಾಡ್ತಾ ಇದ್ದಾನೆ. ಅವಳು ಕೂತಿದ್ದಾಳೆ, ರೆಡಿ ಆಯಿತಾ ಅಂತಂದು. ಪಾಪ ಅವನು ಅವ್ರ ತಂಗಿಗೋಸ್ಕರ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾನೆ. ಅವಳು ಇಸ್ಕೊಳ್ತಾ ಇದ್ದಾಳೆ. ನನಗೆ ಇಲ್ಲೇ ಕೂತ್ಕೊಂತೀನಿ, ನನಗೆ ಇಲ್ಲೇ ಚೇರ್ ಹಾಕ್ರಿ. ಅದು ಎ ಸಿ ಫ್ರೆಂಡ್ಸ್, ಎ ಸಿ ಸ್ವಲ್ಪ ವರ್ಕ್ ಆಗ್ತಿದ್ದಿಲ್ಲ ಅಂತಂದು ಇಟ್ಟಿದ್ವಿ. ಎ ಸಿ ಮೇಲೆ ನಮ್ಮ ಅಜ್ಜು ಟವಲ್ ಹಾಕಿ ಅವಳಿಗೆ ತಿನ್ನಲಿಕ್ಕೆ ರೆಡಿ ಮಾಡಿ ಕೊಟ್ಟಿದ್ದ. ಟೇಸ್ಟ್ ಮಾಡಿದ್ಲು, ಕೇಳಿದ್ಲು, ಚೆನ್ನಾಗೈತಿ ಅಂತ ಅಂದ್ಲು. ತಿಂದ್ಬಿಟ್ಟು ಮತ್ತೆ ನೈಟ್ ಊಟ ಆದಮೇಲೆ ಮಲ್ಕೊಂಡಿದ್ಲು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡದೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೆ ನೋಡ್ತಾ ಇರಿ. ನಮ್ಮ ಅಜ್ಜು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನ ಅವ್ರ ಮೇಡಮರಿಗೆ ತೋರಿಸಿದ್ರೆ ಆಯಿತು ಅಂತಂದು ನೋಡಿ ಫ್ರೆಂಡ್ಸ್. ಬಾಯ್, ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ.